ಕುಸುಮ ಮತ್ತು ಅವಳ ಮಕ್ಕಳು ತಮ್ಮ ಅಡಿಕೆ ತೋಟನ ನೋಡ್ಕೊಂಡು ಇದ್ರು. ಕುಸುಮಳ ಗಂಡ ದುಬೈನಲ್ಲಿ ಕೆಲಸ ಮಾಡ್ತಾ ಇರ್ತಾನೆ. ಇಲ್ಲೇ ಅವರ ಊರಲ್ಲಿ ಕೆಲಸ ಮಾಡುವಾಗ ದಿನೇ ದಿನೇ ಜಾಸ್ತಿ ಆಗ್ತಾ ಇರುತ್ತೆ. ಅದಕ್ಕೆ ಕುಸುಮ ಯಾರಾದ್ರೂ ಕೆಲಸದವರು ಸಿಗ್ತಾರಾ ಅಂತ ಹುಡುಕ್ತಾ ಇರ್ತಾಳೆ. ಹಾಗೆ ಪೇಪರಲ್ಲಿ ಕೂಡ ಹಾಕ್ಸಿರ್ತಾಳೆ. 3 ಹೊತ್ತು ಊಟದ ಜೊತೆಗೆ 40,000 ಸಂಬಳನೂ ಕೊಡ್ತೀವಿ ಅಂತ ಹೇಳಿರ್ತಾಳೆ. ಕುಸುಮ ದಿನ ಅವಳ ಗಂಡನ್ನ ನೆನಸಗೊಂಡು ಉಪವಾಸ ಮಲಗ್ತಾ ಇರ್ತಾಳೆ. ಅವಳು ಕೂಡ ಒಂದು ಸುಂದರ ರಾತ್ರಿಗೋಸ್ಕರ ಹಮ್ಮಬಲದಿಂದ ಕಾಯ್ತಾ ಇರ್ತಾಳೆ. ಹಾಗೆ 2 ತಿಂಗಳು ಕಲಿಯುತ್ತೆ. ಆಮೇಲೆ ಒಬ್ಬನು ಕೆಲಸಕ್ಕೆ ಅಂತ ಕೇಳ್ಕೊಂಡು ಬರ್ತಾನೆ. ಅವನು ನೋಡೋಕೆ ತುಂಬಾನೇ ಚೆನ್ನಾಗಿರ್ತಾನೆ. ಕುಸುಮ ಕೇಳ್ತಾಳೆ, ನೀವು ಇಲ್ಲೇ ಕೆಲಸ ಮಾಡೋಕೆ ರೆಡಿನಾ ಅಂತ. ಅದಕ್ಕೆ ಅವನು ಆಯಿತು ಮಾಡ್ತೀನಿ, ಆದ್ರೆ ಸಂಡೇ ನಂಗೆ ಮಾತ್ರ ರಜೆ ಕೊಡ್ಬೇಕು ನೀವು ಅಂತ ಒಂದು ಷರತ್ತು ಹಾಕ್ತಾನೆ. ಅವಳು ಸರಿ ಅಂತಾಳೆ. ಹಾಗೆ ಸ್ವಲ್ಪ ದಿನಗಳು ಕಳೆಯುತ್ತೆ. ಅವನು ಕೂಡ ಕೆಲಸಾನ ಅಚ್ಚುಕಟ್ಟಾಗಿ ಮಾಡ್ತಾ ಇರ್ತಾನೆ. ಕುಸುಮ ಕೂಡ ಅವನನ್ನ ಹಾಗೆ ನುಂಗೋ ತರ ನೋಡ್ತಾನೆ ಇರ್ತಾಳೆ. ಅವಳಿಗೂ ಕೂಡ ಒಬ್ಬಳೇ ಇದ್ದು ತುಂಬಾ ಆಸೆಗಳನ್ನ ಹಾಗೆ ಯಾರಿಗೂ ಹೇಳಲಾರದೆ ಹಿಂಸೆ ಪಡ್ತಾ ಇರ್ತಾಳೆ. ಒಂದು ದಿನ ಸಂಡೇ ಬರುತ್ತೆ. ಅವಾಗ ಕುಸುಮಳಿಗೆ ಹೇಳಿ ಕೆಲಸದವನು ಮತ್ತೆ ಸಿಟಿ ಕಡೆಗೆ ಹೋಗ್ತಾನೆ. ಅವನು ಪ್ರತಿ ವಾರ ಸಿಟಿಗೆ ಹೋಗಿ ತನ್ನ ಚಪಲಾನ ತೀರಿಸ್ಕೊಂಡು ಬರ್ತಾ ಇರ್ತಾನೆ. 15 ದಿನ ಬಿಟ್ಟು ಮತ್ತೆ ಸಂಡೇ ಬರುತ್ತೆ. ಅವಾಗ ಕೆಲಸದವನು ಹೋಗೋದಿಲ್ಲ. ಆಗ ಕುಸುಮ ಬಂದು ಯಾಕೆ ಇವತ್ತು ಸಿಟಿಗೆ ಹೋಗಲ್ವಾ ಅಂತ ಕೇಳ್ತಾಳೆ. ಅದಕ್ಕೆ ಅವನು ಇಲ್ಲ, ನಾನು ಇವತ್ತು ಮನೇಲೇ ಇರ್ತೀನಿ ಅಂತಾನೆ. ಆಗ ಮಧ್ಯಾಹ್ನ ಆಗಿರುತ್ತೆ. ಕೆಲಸದವನು ಊಟಕ್ಕೆ ಅಂತ ಬರ್ತಾನೆ. ಅದೇ ಟೈಮಲ್ಲಿ ಕುಸುಮ ಸ್ನಾನ ಮಾಡಿ ಹೊರಗೆ ಬರೋದನ್ನ ನೋಡ್ತಾನೆ. ಹಾಗೆ ನೋಡಿದ ತಕ್ಷಣ ಅವನ ಸಾಮಾನು ಹಾಗೆ ನಿಂತುಗೊಳ್ಳತ್ತೆ. ಅದನ್ನ ಅವನ ಲುಂಗಿಯ ಒಳಗೆ ಮುಚ್ಚಿ ಹಾಕ್ತಾನೆ. ಆಮೇಲೆ ಅವನಿಗೆ ಊಟ ಬಡಿಸೋಕೆ ಅಂತ ಅವಳು ತನ್ನ ಸೀರೆನ ಸೊಂಟಕ್ಕೆ ಸಿಗಸ್ಗೋತಲೆ. ಅದನ್ನ ನೋಡಿದ ತಕ್ಷಣ ಅವನು ತುಂಬಾ ಮಾಡ್ಬೇಕು ಅಂತ ಅನಿಸೋಕೆ ಶುರುವಾಗುತ್ತೆ. ಅವತ್ತು ಸ್ವಲ್ಪ ಊಟ ಮಾಡ್ಬಿಟ್ಟು ಹಾಗೆ ತನ್ನ ರೂಮ್ಗೆ ಹೋಗ್ತಾನೆ. ಅವತ್ತು ಕುಸುಮ ಕೂಡ ಇವತ್ತು ಹೇಗಾದ್ರೂ ಮಾಡಿ ಇದನ್ನ ಮಾಡ್ಲೇಬೇಕು ನಾನು ಅಂತ ಅನ್ಕೊಂಡು ರಾತ್ರಿ ಊಟ ಆದ್ಮೇಲೆ ಅವನಿಗೆ ಹೇಳ್ತಾಳೆ, ನಮ್ಮ ಮನೇಲಿ ಯಾಕೋ ಕರೆಂಟ್ ವರ್ಕ್ ಆಗ್ತಾ ಇಲ್ಲ, ಅದಕ್ಕೆ ಬಂದು ನೋಡಿ ಸ್ವಲ್ಪ. ಅವನು ಕೂಡ ಸರಿ ಅಂತ ಹೋಗ್ತಾನೆ. ಅವನು ಯಾವುದು ಅಂತಾನೆ. ಅದಕ್ಕೆ ಕುಸುಮ ತಾನೇ ಟೇಬಲ್ ಮೇಲೆ ಏರಿ ತೋರಿಸ್ತಾ ಇರ್ತಾಳೆ. ಅವನು ತಳಗಡೆ ನಿಂತು ಅವಳ ಹೊಂಬಾಳೆ ಅಂತ ಕಾಲುಗಳನ್ನು ನೋಡ್ತಾನೆ. ಹಾಗೆ ಅವಳು ಅದನ್ನ ತೋರ್ಸಿ ಇಳಿಯೋವಾಗ ಕಾಲು ಜಾರಿ ಕೆಳಕ್ಕೆ ಬೀಳ್ತಾ ಹೊರ್ತಾಳೆ. ಅಷ್ಟ್ರಲ್ಲಿ ಕೆಲಸದವನು ಅವಳನ್ನ ಹಿಡ್ಕೊಂಡು ಮೆಲ್ಲಗೆ ಕೆಳಕ್ಕೆ ಇಳಿಸ್ತಾನೆ. ಅಷ್ಟಕ್ಕೆ ಅವರ ಇಬ್ಬರ ಆಟ ಶುರುವಾಗುತ್ತೆ. ಅವಳ ಎಷ್ಟೋ ದಿನದ ಆಸೆನ ಕೆಲಸದವನು ಚೆನ್ನಾಗಿ ತಿರಸ್ತಾನೆ. ಅವಳಿಗೂ ಕೂಡ ಅದೇ ಬೇಕಾಗಿರುತ್ತೆ. ಹಾಗೆ ಅವರು ಇಬ್ಬರು ಅವತ್ತು ಮೈ ಮರೆತು ಪೂರ್ತಿಯಾಗಿ ಮಾಡಿರ್ತಾರೆ. ಮತ್ತೆ ಬೆಳಿಗ್ಗೆ ಎದ್ದು ಇಬ್ರು ಒಬ್ಬರನ್ನ ಒಬ್ಬರು ನೋಡ್ಕೊಂಡು ಹಾಗೆ ನಗ್ತಾ ಇರ್ತಾರೆ. ಮತ್ತೆ ಸ್ವಲ್ಪ ಹೊತ್ತು ಆದ್ಮೇಲೆ ಅವರ ಕೆಲಸಕ್ಕೆ ಅಂತ ಎದ್ದು ಸ್ನಾನ ಮಾಡಿ ಹೋಗ್ತಾರೆ. ಮಕ್ಕಳು ಬೆಳಿಗ್ಗೆ ಎದ್ದು ಕುಸುಮಾನ ಕೇಳ್ತಾರೆ, ಅಮ್ಮ ರಾತ್ರಿಯೆಲ್ಲ ಏನೋ ಸದ್ದು ಬರ್ತಾ ಇತ್ತು, ಆದ್ರೆ ಅದು ಏನು ಅಂತ ಆಗ್ತಾ ಇರ್ಲಿಲ್ಲ ಅಂತ ಹೇಳ್ತಾರೆ. ಅದಕ್ಕೆ ಕುಸುಮ ಅದೇನೂ ಇಲ್ಲ, ರಾತ್ರಿ ಒಂದು ಬೆಕ್ಕು ಬಂದಿತ್ತು, ಅದಕ್ಕೆ ಅದನ್ನ ಓಡಿಸ್ತಾ ಇದ್ದೆ ಅಂತಾಳೆ. ಆಮೇಲೆ ಮಕ್ಕಳು ಶಾಲೆಗೆ ಹೋಗ್ತಾರೆ. ಅವರು ಹೋಗೋದೇ ತಡ ಇತ್ತ. ಕೆಲಸದವನು ಮನೆಯ ಒಳಗೆ ಬರ್ತಾನೆ. ಬಂದು ಏನ ಮಾಡ್ತಾ ಇದ್ದೀಯಾ ಚಿನ್ನ, ನಾನು ಬಂದಿದ್ದೀನಿ ಅಂತ ಹೇಳ್ತಾನೆ. ಅವಳು ಬಾ ಒಳಗೆ ತಿಂಡಿ ತಿನ್ನುವಂತೆ ಅಂತ ಹೇಳ್ತಾಳೆ. ಅದಕ್ಕೆ ಅವನು ನನಗೆ 2 ಹಣ್ಣುಗಳನ್ನ ಚೀಪಬೇಕು ಅಂತಾನೆ. ಅವಳು ಮೊದಲು ತಿಂಡಿ ತಿನ್ನು, ಆಮೇಲೆ 2 ಹಣ್ಣು ನಿಂದೆ, ಎಷ್ಟು ಬೇಕಾದ್ರೂ ಚೀಪುವಂತೆ ಅಂತಾಳೆ. ಅವನು ಬೇಗ ಬೇಗ ತಿಂಡಿ ತಿಂದು ಅವಳ ಹಣ್ಣಿಗೆ ಕೈ ಹಾಕ್ತಾನೆ. ಅದರ ಜೊತೆಗೆ ಮತ್ತೆ ತಮ್ಮ ಆಟಾನ ಶುರು ಮಾಡ್ಕೊಂಡು ಚೆನ್ನಾಗಿ ಆಡ್ತಾರೆ. ಹೀಗೆ ಸ್ವಲ್ಪ ದಿನ ನಡೆಯತ್ತೆ. ಒಂದು ದಿನ ಅವಳ ಗಂಡ ದುಬೈಯಿಂದ ಊರಿಗೆ ಬರ್ತಾನೆ. ಬಂದು ಫ್ರೆಶ್ ಆಗಿ ಮಕ್ಕಳನ್ನ ಮಾತಾಡ್ಸಗೊಂಡು ರಾತ್ರಿ ಊಟ ಮುಗಿಸಿ ಕುಸುಮಳ ಕಡೆಗೆ ಬರ್ತಾನೆ. ಅವತ್ತು ರಾತ್ರಿ ಇಬ್ರು ಮತ್ತೆ ಆಡೋಕೆ ಶುರು ಮಾಡ್ತಾರೆ. ಹಾಗೆ ಮೊದಲು ಅವಳ ರಸಾನ ಹೀರ್ತಾನೆ. ಆಮೇಲೆ ತನ್ನ ಕಪ್ಪಾದ ದೊಣ್ಣೆನ ಸಲೀಸಾಗಿ ಹಾಕ್ತಾನೆ. ಹಾಗೆ ಅವತ್ತು ರಾತ್ರಿ ಕಳಿಯತ್ತೆ.